ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಇನ್ನು ಈ ವ್ಲಾಗ್ ಬಂದು ದೀಪಾವಳಿ ಹಬ್ಬದ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಸೊ ಹಂಗಾಗಿ ಎಲ್ಲರಿಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಮನಸ್ಸಲ್ಲೂ ಬೆಳಕೆ ತುಂಬಿರಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸೋಣ. ಲಾಸ್ಟ್ ವ್ಲಾಗಲ್ಲಿ ದೀಪಾವಳಿ ಹಬ್ಬದ ಪ್ರಿಪ್ರೇಷನ್ ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಸೊ ಇಂದಿನ ದಿನ ಪೂಜೆ ಏನು ಮಾಡೋದಕ್ಕಾಗಿರಲಿಲ್ಲ ಅಲ್ವಾ, ಹಾಗಾಗಿ ಅಮಾವಾಸ್ಯೆ ದಿನ ಅಂದರೆ ದೀಪಾವಳಿ ಅಮಾವಾಸ್ಯೆ ಏನಿದೆ ಆವತ್ತಿನ ದಿನ ಬೆಳಗ್ಗೆನೇ ಬೇಗನೆ ಎದ್ದು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು 5 o'clockಗೆಲ್ಲ ಎದ್ದೆ. ಸೊ ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮೊದಲು ಹೊಸಲಿಗೆ ರಂಗೋಲಿನ ಬಿಟ್ಕೊತಾ ಇದ್ದೀನಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸುಮಾರು ಹಬ್ಬಗಳು ಬರುತ್ತೆ. ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದಂತಹ ಮಹತ್ವ ಮತ್ತಿನ ಹಿನ್ನೆಲೆ ಇರುತ್ತೆ. ಅದೇ ಥರ ದೀಪಾವಳಿ ಹಬ್ಬಕ್ಕೂ ಸಹ ಅದರದ್ದೇ ಆದಂಥ ಹಿನ್ನೆಲೆ ಇರುತ್ತೆ. ದೀಪಾವಳಿ ಹಬ್ಬನ ಆಚರಣೆ ಮಾಡೋದಕ್ಕೆ 2 ಕಾರಣ ಇದೆ. ಒಂದು, ಶ್ರೀರಾಮ 14 ವರ್ಷ ವನವಾಸನ ಅನುಭವಿಸಿ ಮತ್ತೆ ಹಿಂತಿರುಗಿ ಅಯೋಧ್ಯೆಗೆ ಬರೋವಂಥ ದಿನಾನ ದೀಪಾವಳಿ ಹಬ್ಬ ಆಗಿ ಆಚರಣೆ ಮಾಡ್ತಾರೆ ಅಂತ ಒಂದು ಕಾರಣ ಹೇಳ್ತಾರೆ. ಅಂದರೆ ಶ್ರೀರಾಮ ಅಯೋಧ್ಯೆಗೆ ಮರಳಿ ಬರೋ ಟೈಮಲ್ಲಿ ಅಯೋಧ್ಯೆ ತುಂಬ ಎಲ್ಲ ದೀಪದಿಂದ ಅಲಂಕಾರನ ಮಾಡಿರ್ತಾರೆ. ಅಲ್ಲಿಂದ ದೀಪಾವಳಿ ಹಬ್ಬ ಆಚರಣೆ ಶುರು ಆಯಿತು ಅನ್ನೋದು ಒಂದು ಕಾರಣ. ಆದರೆ ಮತ್ತೊಂದು ಕಾರಣ ಏನಪ್ಪ ಅಂತ ಅಂದರೆ, ನರಕಾಸುರ ಸುಮಾರು ಜನ ಸ್ತ್ರೀಯರನ್ನ ತನ್ನ ಬಂಧನದಲ್ಲಿ ಇಟ್ಟಿರ್ತಾನೆ. ಅಷ್ಟೂ ಜನ ಸ್ತ್ರೀಯರನ್ನ ರಕ್ಷಣೆ ಮಾಡೋದಕ್ಕೆ ಶ್ರೀಕೃಷ್ಣ ಪರಮಾತ್ಮ ನರಕಾಸುರನ ಸಂಹಾರ ಮಾಡ್ತಾನೆ. ಅಷ್ಟೂ ಜನರ ಸ್ತ್ರೀಯರ ಜೀವನದಲ್ಲಿ ಬೆಳಕಾಗ್ತಾನೆ ಅನ್ನೋ ಒಂದು ಕಾರಣಕ್ಕೆ ಅಂದಿನಿಂದ ದೀಪಾವಳಿ ಹಬ್ಬನ ಆಚರಣೆ ಮಾಡ್ತಾರೆ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇರೋವಂಥದ್ದು. ಜೊತೆಗೆ ನರಕಾಸುರನ ಸಂಹಾರ ಮಾಡಿರೋವಂಥ ನೆನಪಿಗಾಗಿ ನರಕ ಚತುರ್ಥಿನ ಆಚರಣೆ ಮಾಡೋ ಅಂಥದ್ದು ದೀಪಾವಳಿ ಹಬ್ಬದಲ್ಲಿ ನಡೆದು ಬಂದಿರೋವಂಥ ಸಂಪ್ರದಾಯ. ಸೊ ಹಂಗಾಗಿ ಇದ್ರ ಜೊತೆಗೆ ದೀಪಾವಳಿನಲ್ಲಿ ಲಕ್ಷ್ಮೀ ಪೂಜೆನೂ ಸಹ ಮಾಡ್ತಾರೆ. ತುಂಬ ವಿಶೇಷವಾದಂಥ ದಿನ ಅಂತಲೇ ಹೇಳ್ಬೋದು. ದೀಪಾವಳಿ ಅಮಾವಾಸ್ಯೆನಲ್ಲಿ ಲಕ್ಷ್ಮೀ ಪೂಜೆ ಮಾಡೋ ಅಂಥದ್ದು. ಸೊ ಈ ಒಂದು ಕಾರಣದಿಂದ ದೀಪಾವಳಿ ಹಬ್ಬ ಆಚರಣೆ ಶುರು ಆಯಿತು ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಸಹ ದೀಪಾವಳಿ ಹಬ್ಬದಲ್ಲಿ ಎಲ್ಲರ ಮನೆಗಳಲ್ಲೂ ದೀಪನ ಹಚ್ಚಿ ಬೆಳಕನ್ನು ಸೂಚಿಸುವಂಥ ಹಬ್ಬ ಅಂತಲೇ ಹೇಳ್ಬೋದು. ಇದೇ ಕಾರಣದಿಂದನೇ ಪ್ರತಿಯೊಬ್ಬರು ಮನೆಗಳಲ್ಲೂ 3 ದಿನಗಳ ಕಾಲ ದೀಪಾವಳಿ ಹಬ್ಬದಲ್ಲಿ ಪಟಾಕಿನ ಹೊಡೆದು ಹಬ್ಬನ ಆಚರಣೆ ಮಾಡೋ ಅಂಥದ್ದು. ಇನ್ನು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ. ದೀಪನ ಹಚ್ಚಬೇಕು. ಸಂಜೆ ಟೈಮಲ್ಲಿ ಹೊಸಲಿಗೆ ದೀಪನ ಹಚ್ಚುತ್ತೀನಿ. ನಿಮಗೆ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಕಾರ್ತಿಕ ಮಾಸ ಇರೋದ್ರಿಂದ ಇನ್ನು 1 ತಿಂಗಳು ಪ್ರತಿದಿನ ಹೊಸಲಿಗೆ ದೀಪನ ಹಚ್ಚಬೇಕು. ಅದು ಒಂದು ಪದ್ಧತಿ ನಡೆದು ಬಂದಿರೋ ಅಂಥದ್ದು. ಸೊ ಹಂಗಾಗಿ ಇನ್ನು ದೀಪಾವಳಿ ಹಬ್ಬ ಆಗಿದ್ದರಿಂದ ಈ ಮನೆಯಲ್ಲಿ ಏನು ನಾವು ದೀಪ ಹಚ್ತೀವಿ ಅದಕ್ಕಿಂತ ಹೆಚ್ಚಿನ ದೀಪ ಹಚ್ಚಬೇಕು. ಸೊ ಹಂಗಾಗಿ ಅದ್ರ ಜೊತೆಗೆ ಈ ವರ್ಷ ಏನು ಹೊಸದಾಗಿ ಮಣ್ಣಿನ ದೀಪ ತಂದಿದ್ದೆ ಅದನ್ನು ಸಹ ದೇವ್ರ ಮನೆಯಲ್ಲಿ ಇಟ್ಟು ಹಚ್ಚೋಣ ಅಂದ್ಬಿಟ್ಟು ಅದನ್ನು ಸಹ ರೆಡಿ ಮಾಡ್ಕೊಂಡಿದ್ದೀನಿ.
ಫೈನಲಿ ಹಬ್ಬದ ಪೂಜೆ ಮಾಡಿದ್ದಾಯಿತು. ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಈ ಪೂಜೆ ಮಾಡೋದಕ್ಕೆ ನಿನ್ನೆಯಿಂದ ಎಷ್ಟು ಕೆಲಸಗಳನ್ನ ಮಾಡ್ಕೊಂಡಿರ್ತೀವಿ ಅಲ್ವಾ ಮನೆಯಲ್ಲಿ ಅನಿಸುತ್ತೆ. ನಾವು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡೋದಕ್ಕೆ ಅದಕ್ಕೆ ಒಂದು ದಿನದಿಂದನೋ ಅಥವಾ 2 ದಿನದಿಂದನೋ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಬಟ್ ಪೂಜೆ ಎಲ್ಲ ಆದಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಮನೆ ತುಂಬ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ, ಏನೋ ಒಂಥರ ಎನರ್ಜಿ ಇರುತ್ತೆ ನಮಗೂ. ಸೊ ಹಂಗಾಗಿ ನಂದು ಪೂಜೆ ಮಾಡಿದ ತಕ್ಷಣ ಪಾಪು ಎದ್ದ. ನಂದು ಪೂಜೆ ಮಾಡಿ ಮುಗೀತು, ಆಮೇಲೆ ಪಾಪು ಎದ್ದು ಬಂದ. ಸೊ ಹಂಗಾಗಿ ಅವನಿಗೂ ಸಹ ಹಾಲನ್ನ ಕಾಯಿಸಿ ಕೊಟ್ಟೆ. ಇನ್ನು ಹಬ್ಬ ಅಂದಮೇಲೆ ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡಲೇಬೇಕಲ್ವ. ಹಂಗಾಗಿ ನಾನಿಲ್ಲಿ ಪಾಯಸ ಮಾಡ್ಕೊಳ್ಳೋಣ, ಜೊತೆಗೆ ಟಿಫನ್ನು ಸಿಂಪಲಾಗಿ ಆಗೋ ಥರ ಅಂದರೆ ಉಪ್ಪಿಟ್ಟು ಬೇಗ ಆಗಿಬಿಡುತ್ತೆ. ಸೊ ಹಂಗಾಗಿ ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೆ. ದೀಪಾವಳಿ ಹಬ್ಬದಲ್ಲಿ ತುಂಬ ರಿಸ್ಕ್ ಅನ್ನೋ ಥರ ಏನೂ ಅನಿಸೋದಿಲ್ಲ. ಯಾಕೆ ಅಂತಂದರೆ ಮಾಮೂಲಿ ಮನೆಯಲ್ಲಿ ಪೂಜೆ ಆಗುತ್ತೆ, ಮನೆಯಲ್ಲಿ ಏನಾದರೂ ಒಂದು ಹಬ್ಬದ ಊಟ ಅಂತ ಸಿಹಿ ಏನಾದರೂ ಮಾಡಿ ಊಟನ ಮಾಡ್ಕೊತೀವಿ. ಜೊತೆಗೆ 3 ದಿನಗಳ ಕಾಲ ಹಬ್ಬ ಇರೋದ್ರಿಂದ ಪಟಾಕಿಗಳನ್ನ ಹೊಡಿತೀವಿ. ಇದಿಷ್ಟೇ ಆಗಿರುತ್ತೆ. ಬಟ್ ಆದರೆ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಥವಾ ಗೌರಿ ಗಣೇಶ ಹಬ್ಬದಲ್ಲಿ ಆ ಥರ ಆಗೋದಿಲ್ಲ. ಯಾಕೆಂದರೆ ಅದು ಒಂದು ವ್ರತ ಥರ ಹಬ್ಬ. ಅದು ನಾವಿವಾಗ ಗಣಪತಿನ ಕೂರಿಸಿದ್ದೀವಿ ಅಥವಾ ಗೌರಿನ ಕೂರಿಸಿದ್ದೀವಿ ಅಂದರೆ ಅದು ಒಂದು ವ್ರತದ ಥರ. ವರಮಹಾಲಕ್ಷ್ಮಿನೂ ಅಷ್ಟೇನೆ. ಸೊ ಹಂಗಾಗಿ ಆವಾಗ ಸ್ವಲ್ಪ ಮನೆಯಲ್ಲಿ ಕೆಲಸಗಳು ಜಾಸ್ತಿ ಇರ್ಬೋದು. ಅಂದರೆ ದೇವ್ರನ್ನ ವಿಸರ್ಜನೆ ಮಾಡೋವರೆಗೂ ಸ್ವಲ್ಪ ಕೆಲಸಗಳು ಹಿಡಿಯುತ್ತೆ. ಬಟ್ ಈ ಹಬ್ಬದಲ್ಲಿ ಆ ಥರ ಎಲ್ಲ ಏನೂ ಇರೋದಿಲ್ಲ. ನೋಡಿ, ಪೂಜೆ ಆದ ತಕ್ಷಣ ಕಂಪ್ಲೀಟಾಗಿ ಏನೋ ಎಲ್ಲ ಕೆಲಸನೂ ಆಗೋಯ್ತು ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು. ಟಿಫನ್ ಜೊತೆಗೇನೆ ಸ್ವೀಟ್ನ ಕೊಡಬೇಕು ಅಂತ ಹೇಳಿ ನಾನಿಲ್ಲಿ ಒಂದು ಸೈಡು ಸ್ವೀಟ್ಗೂ ಸಹ ರೆಡಿ ಮಾಡ್ಕೊತಾ ಇದ್ದೆ. ಉಪ್ಪಿಟ್ಟು ಮಾಡ್ತಾ ಇದ್ದಿದ್ದರಿಂದ ಬೇಗನೆ ಆಗಿಬಿಡುತ್ತೆ. ಯಾಕೆಂದರೆ ಉಪ್ಪಿಟ್ಟು ಮಾಡೋದಕ್ಕೆ ಟೈಮ್ ಏನು ಜಾಸ್ತಿ ಹಿಡಿಯೋದಿಲ್ಲ. ಸೊ ಒಂದು ಕಡೆ ನಂದಿಲ್ಲಿ ಟಿಫನ್ ಕೆಲಸನೂ ಮುಗಿತಾ ಬಂತು. ಇನ್ನೊಂದು ಕಡೆ ಖುಷಿ ಮತ್ತು ನಮ್ಮನೆಯವರು ಎಲ್ಲ ಬೇಗನೆ ಸ್ನಾನ ಎಲ್ಲ ಮುಗಿಸಿ ದೇವ್ರಿಗೆ ಕೈ ಮುಗಿದ್ರು. ಎಲ್ಲ ಒಟ್ಟಿಗೆ ಕೂತು ಟಿಫನ್ನ ಮಾಡಿದ್ವಿ. ಸೊ ಇನ್ನು ಸಂಜೆವರೆಗೂ ಯಾವುದೇ ಥರ ಕೆಲಸ ಇರಲಿಲ್ಲ. ಇನ್ನು ಅಮ್ಮನಿಗೂ ಸಹ ಕೆಲಸ ರಜಾ ಇತ್ತಲ್ವ. ಸೊ ಹಂಗಾಗಿ ಅವರು ಮನೆ ಹತ್ರ ಬರ್ತೀನಿ ಅಂತ ಹೇಳಿದರು. ಸೊ ನಾವೇನು ಮಾಡಿದ್ವಿ, ಎಲ್ಲ ಒಟ್ಟಿಗೆ ಗಾಂಧಿ ಬಜಾರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಮ್ಮ ಬಂದಮೇಲೆ ಅಮ್ಮನ ಜೊತೆ ನಾನು, ಖುಷಿ, ಪಾಪು ಎಲ್ಲ ಗಾಂಧಿ ಬಜಾರ್ಗೆ ಹೋದ್ವಿ. ಸೊ ಆ ಗಾಂಧಿ ಬಜಾರ್ ಶಾಪಿಂಗ್ದು ಸಪ್ರೇಟಾಗಿ ವ್ಲಾಗ್ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ ಇದು ಹಬ್ಬ ಅಂತ ಏನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಇದ್ರ ಜೊತೆಗೆ ಶಾಪಿಂಗ್ ವ್ಲಾಗ್ ಇನ್ಕ್ಲೂಡ್ ಮಾಡಬಾರ್ದು ಅಂತ. ಸೊ ಹಂಗಾಗಿ ಇನ್ನು ನಾವು ಅಮ್ಮ ನಾನು ಎಲ್ಲ ಟಿಫನ್ನ ಮುಗಿಸ್ಬಿಟ್ಟು ನಾವು ಗಾಂಧಿ ಬಜಾರ್ಗೆ ಹೋದ್ಮೇಲೆ ಸಂಜೆ ಒಂದು 4 ಗಂಟೆ ಏನೋ ಆಯಿತು ಮನೆಗೆ ಬಂದಾಗ. ಇನ್ನು ಗಾಂಧಿ ಬಜಾರಿಂದ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ಓಡಾಡಿದ್ವಿ, ಕಾಲೆಲ್ಲ ಸಿಕ್ಕಾಪಟ್ಟೆ ನೋಯ್ತಾಯಿತ್ತು. ಸೊ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ಒಂದು 6 ಗಂಟೆ ಹಂಗೆ ದೇವ್ರ ಮನೆ ದೀಪ ಮತ್ತು ಹೊಸ್ಲಿಗೆಲ್ಲ ದೀಪನ ಹಚ್ಚಿದ್ದಾಯಿತು. ಇನ್ನು ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿರಲಿಲ್ಲ ಅಲ್ವಾ, ಹಂಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾವು ನಮ್ಮ ನಿಯರೇ ಇರೋವಂಥ ಶ್ರೀನಗರ ಅಣ್ಣಮ್ಮ ಟೆಂಪಲ್ಗೆ ಹೋದ್ವಿ. ಸುಮಾರು ವ್ಲಾಗ್ಗಳಲ್ಲಿ ನಾನು ಹೇಳಿದ್ದೀನಿ, ಅಮಾವಾಸ್ಯೆ ಟೈಮಲ್ಲಿ ಕಾಳಿ ದೇವ್ರಿಗೆ ತುಂಬ ಚೆನ್ನಾಗಿ ಪೂಜೆನ ಮಾಡ್ತಾರೆ. ಸೊ ನಾವು ಪೂಜೆಗೆಲ್ಲ ಇರೋದಕ್ಕಾಗಲಿಲ್ಲ, ಯಾಕೆಂದರೆ ಮಕ್ಕಳೆಲ್ಲ ಪಟಾಕಿ ಹೊಡಿಬೇಕಲ್ವಾ. ಸೊ ಅವರಂತೂ ವೆಯ್ಟ್ ಮಾಡ್ತಾನೆ ಇದ್ದರು. ಹಂಗಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬಂದುಬಿಟ್ವಿ. ಬರ್ತಾ ದಾರಿನಲ್ಲಿ ಮತ್ತೆ ಮಾದೇಶ್ವರನ ದೇವಸ್ಥಾನ ಇತ್ತು. ಸೊ ಹಂಗಾಗಿ ಅಲ್ಲೂ ಹೋಗಿ ಬಂದ್ವಿ. ನಾನು ಸುಮಾರು ವ್ಲಾಗ್ಗಳಲ್ಲಿ ಹೇಳಿದ್ದೀನಿ, ನಾವಿರೋ ಸರೌಂಡಿಂಗಲ್ಲಿ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದ್ದಾವೆ ಅಂತ ಅಂದ್ಬಿಟ್ಟು. ಸೊ ಅಮಾವಾಸ್ಯೆ ಇರೋದ್ರಿಂದ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಸೊ ಅಲ್ಲಿಂದ ಬಂದಮೇಲೆ ಪಟಾಕಿ ಹೊಡೆಯೋದಕ್ಕೆ ಶುರು ಮಾಡಿದ್ವಿ. ಈ ದೀಪಾವಳಿ ಹಬ್ಬ ಅಂತ ಅಂದ್ರೇ ಹಾಗೆ, ಹಬ್ಬದಲ್ಲಿ ಅಟ್ಲೀಸ್ಟ್ ಒಂದು ಪಟಾಕಿನಾದರೂ ಹೊಡಿಬೇಕು. ಆವಾಗಲೇ ಅದು ಒಂಥರ ಹಬ್ಬ ಫುಲ್ಫಿಲ್ ಅನಿಸೋದು, ಏನೋ ಒಂಥರ ಸಮಾಧಾನ ಅನಿಸೋದು. ನಾನು ಅಷ್ಟೇ, ನನಗೆ ತುಂಬ ಪಟಾಕಿ ಹೊಡಿಯೋ ಕ್ರೇಜ್ ಎಲ್ಲ ಇಲ್ಲ. ಅಂದರೆ ಆ ದೀಪಾವಳಿ ಹಬ್ಬದಲ್ಲಿ ಅಟ್ಲೀಸ್ಟ್ ಒಂದು ಫ್ಲವರ್ ಪಾಟ್ ಆದರೂ ಸರಿ ಅಥವಾ ಒಂದು ಪಟಾಕಿನಾದರೂ ಸರಿ ಹೊಡಿಬೇಕು. ಆವಾಗ ಒಂಥರ ಏನೋ ಸಮಾಧಾನ ಅನಿಸುತ್ತೆ. ಸೊ ಹಂಗಾಗಿ ಮಕ್ಳುಗಳ ಜೊತೆ ಸೇರಿ ನಾವು ಪಟಾಕಿನ ಹೊಡೆದಿದ್ದಾಯಿತು. ಫೈನಲಿ ಎಂಡ್ ಆಫ್ ದ ಡೇ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಿಂದೆ ಇಟ್ಟೇ ಇರೋ ಗೊತ್ತಾ, ಅದ್ರ ಮೇಲೆ ಇರ್ತಾರ. ಅಯ್ಯಪ್ಪ ಅಚ್ಚ ಗೌತಮ್ ಅಕ್ಕ ಪಡ್ಕೊಂಡು
ಇನ್ನು ನಮ್ಮ ಜೊತೆಗೆ ನಮ್ಮ ನಾದಿನಿ ಮಗ ಮತ್ತು ನಮ್ಮ ಖುಷಿ, ನಾನು, ನಮ್ಮ ಮನೆಯವರು ಎಲ್ಲ ಒಟ್ಟಿಗೆ ಸೇರಿ ಪಟಾಕಿನ ಹೊಡೆದ್ವಿ. ಒಂಥರ ತುಂಬಾ ಖುಷಿ ಅನ್ನಿಸ್ತು. ಇನ್ನು ಪಾಪುನ ಕೆಳಗೆ ಕರ್ಕೊಂಬಂದಿರಲಿಲ್ಲ, ಯಾಕೆ ಅಂತಂದರೆ ಅವನಿಗೆ ಈ ಪಟಾಕಿ ಸ್ಮೆಲ್ಲೆಲ್ಲ ಆಗೋದಿಲ್ಲ ಅಲ್ವಾ. ಸೊ ಹಂಗಾಗಿ ಅವ್ನಿಗೇನಾದರೂ ಸ್ವಲ್ಪ ಇನ್ಫೆಕ್ಷನ್ ಥರ ಆಗ್ಬೋದು ಅಂದ್ಬಿಟ್ಟು ಅವನ್ನ ಪಕ್ಕದ ಮನೆಯಲ್ಲೇ ಬಿಟ್ಟಿದ್ವಿ. ಅವ್ನ ಮೇಲಿಂದ ನಿಂತ್ಕೊಂಡು ನೋಡ್ತಾ ಇದ್ದ. ನಮ್ಮ ಮನೆ ದೀಪಾವಳಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ನಿಮ್ಮೊಟ್ಟಿಗೆ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ಈ ಒಂದು ವ್ಲಾಗ್ನ ಕಂಪ್ಲೀಟಾಗಿ ನೀವೆಲ್ಲ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ದಲೇ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.